ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಮ್ಯಾಚ್ ಡೇ 2 ರಿವ್ಯೂ ಎಲ್ರಿಗೂ ಸ್ವಾಗತ. ಆ, ನಿನ್ನೆ ಎದಕ್ಕೆ ವಿಡಿಯೋ ಮಾಡಕ್ ಆಗಲಿಲ್ಲ ಅಂದ್ರೆ ನಿನ್ನೆ ರಾತ್ರಿ ಮ್ಯಾಚ್ ಮುಗಿದಿದ್ದ 11:40 ಮುಗ್ದೈತಿ. ಸೊ ಆ ಟೈಮ್ನಾಗ ನೀವು ಎತ್ತರದ ನಾನು ಮಕ್ಕೊಂಡಿರ್ತೀನಿ. ಸೊ ಆ ಟೈಮ್ನಾಗ ವಿಡಿಯೋ ಮಾಡಕ್ ಆಗಲಿಲ್ಲ. ಸೊ ಅದಕ್ಕೆ ಒಂದಿನ ಆದ್ಮೇಲೆ ವಿಡಿಯೋ ಮಾಡಕ್ ಬರುತ್ತೆ ಅಂದ್ರೆ ಏನೈತಿ, ರಾತ್ರಿ ಮ್ಯಾಚ್ ಮುಗಿದ್ರೆ ಬೆಳಗ್ಗೆ ಮಾಡ್ಲಕ್ ಬರುತ್ತೆ ಅಂತ ಹೇಳಿ ಅದಕ್ಕೆ ಈಗ ಮಾಡ್ಲತ್ನಿ. ಸೊ ಓಕೆ, ನಿನ್ನೆ ಡೇ 2 ಹೆಂಗಿತ್ತಂದ್ರೆ ಒಂಥರ ಇಬ್ಬರದು ಡಾಮಿನೇಷನ್ ಇತ್ತು ಅಂತ ಹೇಳ್ಬೇಕು. ಹೆಚ್ಚಾಗಿ ಡೇ 2 ಒಳಗೆ ಸ್ಪೆಷಲ್ ಆಗಿ ಇಂಗ್ಲೆಂಡ್ ಅವ್ರ ಡಾಮಿನೇಷನ್ ಹೆಚ್ಚಿತ್ತು. ಇವತ್ತು ಹೇಳ್ಬೇಕಾರ ಒಂದೇ ಮಾತಾಗ ಹೇಳ್ಬೇಕಾರ, ಈ ನಮ್ಮ ಪಂತ್ ಅವ್ರಂದ್ರು ಇವತ್ತು ಅವ್ರು ಬೇರೆ ಲೆವೆಲ್ ಬಿಡ್ರಿ. ಅದಕ್ಕೆ ನಮ್ಮ ಕೆ ಎಲ್ ರಾಹುಲ್ ಅವ್ರ ಮಾನ್ಯ ಡೇ 1 ಮುಗಿಯ ಮುಂದೆ ಪಂತ್ ಅವ್ರಿಗೆ ಬಂದ್ ಕೂಡಲೇ ಹಿಂಗೆ ನಮಸ್ಕಾರ ಮಾಡಿದ್ರು. ಆ ಪರಿ ಇನ್ನಿಂಗ್ಸ್ ಮತ್ತು ಫಸ್ಟ್ ಸ್ಟಾರ್ಟ್ ಮಾಡಿದ್ ಹೆಂಗಂದ್ರೆ ನೀವು ಈ ಕಡೆ ಶುಭ್ಮನ್ ಗಿಲ್ ಮತ್ತು ಕೆ ಎಲ್ ರಾಹುಲ್ ಸಖತ್ತಾಗಿ ಸ್ಟಾರ್ಟ್. ಇದು ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ಈ ಪರಿ ಸ್ಟಾರ್ಟ್ ಕೊಟ್ರು. ಒಟ್ಟ ಏನ್ ಕವರ್ ಡ್ರೈವ್, ಏನ್ ಸ್ಟ್ರೇಟ್ ಡ್ರೈವ್, ಅಪ್ಪ ನೋಡ್ಲಾಕ ಒಂದ್ ಕಾಣಿಸಲ್ಲ. ಆ ಪರಿ ಸ್ಟ್ರೇಟ್ ಡ್ರೈವ್, ಕವರ್ ಡ್ರೈವ್ ಇಟ್ಟು ಬಾರಿ ಹೊಡ್ಲಿ. ಶುಭ್ಮನ್ ಗಿಲ್ ಕ್ಲಾಸ್ ಆಗಿ ಆಡಿದ್ರೆ ನಮ್ಮ ಪತ್ತರು ಎದ್ದು ಬಿದ್ದು ಹೊಡೆದು ಇಂಗ್ಲೆಂಡ್ದವ್ರು ತಮ್ಮ ಸೆಂಚುರಿ ಮಾಡ್ಕೊಂಡ್ರು. ಸೆಂಚುರಿ ಮೇಲೆ 130 ರನ್ ಹೊಡೆದ್ರು. ಮತ್ತು ಅದು ಸೆಂಚುರಿ ಮೇಲೆ 30 ರನ್ ಹೊಡೆದ್ರು. ಈ ಕಡೆ ನಮ್ಮ ಗಿಲ್ ಅವ್ರು ಇನ್ನೇನು ಸದ್ಯ 150 ಆಗ್ಬೇಕು ಈಗ ಔಟ್ ಆದ್ರು. ಸದ್ಯಕ್ಕೆ ಅವ್ರು ಇಂಗ್ಲೆಂಡ್ದವ್ರು ದೇವಿ ಚಲೋ ಇತ್ತು, ಔಟ್ ಆದ್ರಕ್ಕೆ ಔಟ್ ಆಗೋ ಮನುಷ್ಯರ ಅಲ್ಲಿ ಇವರು. ಈ ಕಡೆ ಪಂತು ಹಿಂಗೆ ಆಡಿದ್ರು. ನೆಕ್ಸ್ಟ್ ಈಗ ನಮ್ಮೂರು 430 ವಿಕೆಟ್ ಏನಿದ್ದಿಲ್ಲ, ದೊಡ್ಡ ವಿಕೆಟ್ ಬೀಳಾತು. 471 ಏನೈತಿ ಅಟ್ರು ಆಲ್ ಔಟ್ ಹಾಕ ನಮ್ಮ ಇಂಡಿಯಾದವರು. ಹೆಂಗಂದ್ರೆ ನೀವು ಜಡೇಜಾ ಅವ್ರು ಆಡ್ಲಿಲ್ಲ, ಶಾರ್ದುಲ್ ಠಾಕೂರ್ ಇಲ್ಲ, ಮತ್ತು ಕರುಣ್ ಅವ್ರು ಡಕ್ಔಟ್. ಇದನನಗೆ ಅದಾಗ ಬರತ್ತೆ. ಈ ಕಡೆ ಸಾಯಿ ಸುದರ್ಶನ್ ಹೊಸದಾಗಿ ಟೀಮ್ಗೆ ಬಂದ್ರು, ಅವರು ಡಕ್ಔಟ್ ಆದ್ರು. ಮತ್ತು ಕರುಣ್ ಅವ್ರು ಮತ್ತೆ ತಿರ್ಗಾ ಕಂಬ್ಯಾಕ್ ಮಾಡ್ಯಾರ ನಮ್ಮ ಟೀಮ್ ಇಂಡಿಯಾಕ್ಕೆ ಹೊಸದಾಗಿ. ಇವರು ಡಕ್ಔಟ್ ಆದ್ರು. ಅದೇನು ಹೊಳ್ ತಿರ್ಗಾ ಕಂಬ್ಯಾಕ್ ಮಾಡೋದ್ರಿಗೆ ಕಾಲಲ್ಲಿ ಕಾಣಿಸುತ್ತೆ, ಚಲೋ ಟೈಮ್ ಇಲ್ಲಿ ಇವ್ರಿಗೆ. ಸೊ ಡಕ್ಔಟ್ ಆದ್ರು. ಜಡೇಜಾ ಅವರು ಅಷ್ಟು ಕಾನ್ಫಿಡೆನ್ಸ್ ಕೊಡಲಿಲ್ಲ, 11 ರನ್ ಹೊಡೆದ್ರು. ಒಟ್ಟೆ ಮುಂದೆ ಶಾರ್ದುಲ್ ಠಾಕೂರ್ ಅವರು ಅಷ್ಟು ಪಕ್ಕ ಆಡಲಿಲ್ಲ, ಯಾರು ಆಡಲಿಲ್ಲ. ಸೊ ನಮ್ಮ ಸರ್ ವಿ ರಿಚರ್ಡ್ಸ್ ಸಿರಾಜ್ ಅವ್ರು ಏನೈತಿ ನಾಟ್ ಔಟ್ ಆಗಿ ಉಳ್ಕೊಂಡ್ರು. ಸತತ 7 ಇನ್ನಿಂಗ್ಸ್ ನಮ್ಮ ವಿ ರಿಚರ್ಡ್ಸ್ ಸಿರಾಜ್ ಅವ್ರು ಔಟ್ ಆಗಿಲ್ಲ ಇಡೀ ಇನ್ನಿಂಗ್ಸ್ ಒಳಗೆ. ಪಾಪ ಅವ್ರು ಒಬ್ಬರು ಆಡ್ಲದ್ರ ಉಳಿದವ್ರು ಯಾರು ಸಪೋರ್ಟ್ ಕೊಡೋಲ್ರ ಯಾರು. ಸೊ ಜೋಕ್ ಸಪಾಟ್ ಅಂತ ಹೇಳಿ. ಸೊ ನಮ್ಮ ಇಂಡಿಯಾ ಟೋಟಲ್ ಆಗಿ 471 ರನ್ ಹೊಡಿತಾರು. ಸೊ ಇದನ್ನ ನಮ್ಮ ಇಂಡಿಯಾ ಲೈನಪ್ ಬಾಲಿಂಗ್ ಲೈನಪ್ ಸ್ವಲ್ಪ ಭಾರಿ ಐತೈತೆ. ನಾವೆಲ್ಲ ಅನ್ಕೊಂಡ ಗೊತ್ತಿತ್ತು ನಮ್ಗೆ ಒಂದೆರಡು ವಿಕೆಟ್ ಬೀಳ್ತಿರ್ಬೇಕು ಅಂತೇಳಿ. ಬಾಲಿಂಗ್ ಸ್ಟಾರ್ಟ್ ಆಯ್ತು ನಾವು. ನಾ ಮೇನ್ಲಿ ಇಂಡಿಯಾದವ್ರು ಬಾಲಿಂಗ್ ನೆನಪು ಕಾಯ್ಕೊಂಡು ನೋಡಕ್ ಕೂತೀನಿ. ಆ ಟೈಮ್ನಾಗ ಮಳಿ ಒಂದು ಕಾಡ್ತು. ಮಳಿ ಇನ್ನೇನು ಮುಗಿತಾನೊಟ್ಟಿಗೆ ಸ್ಟಾರ್ಟ್ ಆಯ್ತಲ್ಲ ಮ್ಯಾಚ್. ಅನ್ಕೊಂಡಿದ್ದೆ 1 ಓವರ್ನಾಗ ಏನು ಬಿಡ್ತೈತೆ ನೋಡು. 1 ಓವರ್ನಾಗ ಬಿತ್ತು ವಿಕೆಟ್. ಯಪ್ಪ, ನಮ್ಮ ಬೂಮ್ರಾ ಅವರು ಎಲ್ಲಿದ್ದ ಏನು ಬಾಲ್ ಹಾಕ್ತಾವ್ರು, ಏನು ಸುದ್ದಿ ಅವರು ಬಾಲಿಂಗ್ ಆ್ಯಕ್ಷನ್ಗೆ. ಅವ್ರು ಮುಂದೆ ಬ್ಯಾಟ್ಸ್ಮನ್ ಒಳಗೆ ಯಾವ ಬಾಲ್ ಹಾಕ್ತಾರೆ, ಏನು ಮಣ್ಣು ತಿಗಲ್ತ. ನಿನ್ನೆ ಅವ್ರು ನೋಡ್ರಿ ಈ ಗಾಳಿ ಗುಂಡು ಹರ್ಸತ್ ಹೇಳ್ತಾರಲ್ಲ, ಸುಮ್ಮನೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ನಿನ್ನೆ ಹಂಗೆ ಮಾಡ್ಲತ್ತರ. ಒಟ್ಟೆ ಅವ್ರಿಗೆ ಬಾಲ್ ಎಲ್ಲಿ ಬರ್ತಾವೆ, ಬಾಲ್ ಎಲ್ಲಿ ಹೋಕ್ಕವು, ಹೆಂಗೆ ಸ್ವಿಂಗ್ ಆಕೈತಿ, ಎಲ್ಲಿ ಒಳಗೆ ಬರ್ತೈತೆ ಹೊರಗೆ ಬರ್ತೈತಿ ಏನಂದ್ರೆ ಏನು ಗೊತ್ತಿಲ್ಲ. ಸುಮ್ಮ ಕಣ್ಣು ಮುಚ್ಚಿ ಬ್ಯಾಟ್ ಹಿಂಗೆ ಬಿಸ್ಲತ್ತಾರೆ. ಸದ್ಯಕ್ಕೆ ನಮ್ಮ ಇಂಡಿಯಾ ಟೀಮ್ ಪರಿಸ್ಥಿತಿ ಹೆಂಗೈತೆ ಈಗ ಬಾಲಿಂಗ್ ಒಳಗೆ. ಬೂಮ್ರಾಗ ತಂದೆ ನೀನು, ತಾಯಿ ನೀನು, ಬಂದು ನೀನು, ಬಳಗ ನೀನು ಇಳಿದ ಮತ್ತೆ ಯಾರು ಇಲ್ಲ ಬಲೆ. ಬೂಮ್ರಾನವ್ರು ತೆಗೈತೆ ಪಾಳೆ. ಅವ್ರು ಬಿಟ್ರೆ ಯಾರು ವಿಕೆಟ್ ತೆಗಿಬಿಟ್ರೆ ನಮ್ಮ ಟೀಮ್ ಇಂಡಿಯಾದಾಗ. ಒಳ್ಳೆ ನಾವು ಅವು ಇಂಗ್ಲೆಂಡ್ದವ್ರು ಬಾಲಿಂಗ್ ಅಂದಿವಿ ನಾವು. ಇವ್ರ ಟೀಮ್ನ ಎಕ್ಸ್ಪೀರಿಯನ್ಸ್ ಇಲ್ಲ, ಜುಮ್ ಇಂಡರ್ಸನ್ ಅವ್ರು ಇವ್ರು ಹೋದ್ರತೆ. ನಮ್ಮ ಟೀಮ್ನಾಗ ಅದಾರ. ನಮ್ಮ ಟೀಮ್ನಾಗ ಬೂಮ್ರಾ ಒಬ್ಬರನ್ನ ಬಿಟ್ರೆ ಯಾರು ವಿಕೆಟ್ ತೆಗೆದಿಲ್ಲ. ನಿನ್ನೆ 3 ವಿಕೆಟ್ ಬಿದ್ದಾವ. ಒಂದು ಜಾಕರ್ ಅಲಿ ಮತ್ತು ಡಕೆಟ ಮತ್ತು ರೂಟ, ಇವ್ರು 3 ಮಂದಿ ವಿಕೆಟ್ ಬಿದ್ದಾರು. 3 ಮಂದಿನೂ ಬೂಮ್ರಾ ಅವ್ರು ತೆಗ್ದಾರ. ಸೊ ಓವರ್ ಡಿಪೆಂಡೆನ್ಸಿ ಅವ್ನು ಬೂಮ್ರಾ ಅಂತ ಹೇಳ್ಬೇಕು ನಮ್ಮ ಟೀಮ್ ಇಂಡಿಯಾ ಸದ್ಯಕ್ಕಂತರೂ. ಟೆಸ್ಟ್ನಾಗ ನಮ್ಮ ಟೀಮ್ ಇಂಡಿಯಾಗ ಇನ್ನೊಬ್ರು ಎಕ್ಸ್ಪೀರಿಯನ್ಸ್ ಬೌಲರ್ ಬೇಕೇ ಬೇಕು. ಅಥವಾ ನೀವು ಇಲ್ಲಿ ಮೇನ್ ಇಂಗ್ಲೆಂಡ್ದಾಗ ಸ್ವಿಂಗ್ ಮಾಡೋ ಬೌಲರ್ಸ್ ಹೆಚ್ಚಬೇಕು. ನಾವು ಸಿರಾಜನ್ನ ಕರ್ಕೊಂಡಿರ್ತೀವಿ ಅಂದ್ರೆ ಸಿರಾಜ್ ಅವ್ರು ಹೆಚ್ಚ ಸ್ವಿಂಗ್ ಮಾಡಂಗಿಲ್ಲ. RCB ಸಿಂಗ್ ಅಂತ ಒಬ್ರು ಪ್ಯೂರ್ ಸ್ವಿಂಗ್ ಬೌಲರ್ ಬೇಕು. ಸೊ ಇಂಡಿಯಾ ಟೀಮ್ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಹೋಗ್ಬೇಕು ಅವ್ರ. ಇನ್ನೊಂದು ನೋಡ್ರ ಪ್ರಸಿದ್ಧ ಕೃಷ್ಣ ಅವರು ಸ್ವಲ್ಪ ಎಕನಾಮಿಕಲ್ ಹಾಕಿದ್ರೆ ಕರೆ ಅವಾಗ ಹೊಡ್ಸ್ಕೊಳತ್ರು. ಅಷ್ಟು ಅವ್ರದ್ದು ಬಾಲ್ ಲೆಂತ್ ಬಾಲಿಗೆ ಬೀಳಿಲ್ಲ. ನಾನು ಬೀಳ್ತು ಅನ್ಕೊಂಡಿದ್ದೆ. ಅವರು ಅಷ್ಟು ಬಾರಿ ಬೀಳಿಲ್ಲ. ನಮ್ಮ ಸಿರಾಜ್ ಅವ್ರು ಬಂದು ಕೂಡಲೇ 8 ರನ್ 9 ರನ್ ಕೊಡ್ಲಾತ್ರು. ನೆಕ್ಸ್ಟ್ ಸ್ಪೆಲ್ ಬಾರಿ ಹಾಕಿದ್ರು. ಅಲ್ಲಿ ಗೌತಿ ಬಾಯಿ ಏನು ಹೇಳಿ ಕಳಿಸಿರೋ ಗೊತ್ತಿಲ್ಲ ಕರೆ ಬಾರಿ ಹಾಕಿರೋ. ಮತ್ತು ನೆಕ್ಸ್ಟ್ ಸ್ಪೆಲ್ ಯಾರು ವಿಕೆಟ್ ಬೀಳಲಾಗಿದ್ದು. ಬೂಮ್ರಾ ಅವ್ರು ಹೆಂಗೆ ಒಟ್ಟು ಬಿದ್ದು ಹೊರಗೆ ಬಿದ್ದು ಒಳಗೆ ಬರುವ ಬರೀ 2 ಕ್ಯಾಚ್ಗಳು ಬಿಡ್ತಾರ ಅಲ್ಲಿ. ಜೈಸ್ವಾಲ್ 1, ಜೈಸ್ವಾಲ್ 2, ರವೀಂದ್ರ ಜಡೇಜಾ 1 ಕ್ಯಾಚ್ ಬಿಡ್ತಾರು. ಸೊ ಅಲ್ಲೇ ನಮ್ಮ ಇಂಡಿಯಾ ಒಂದು ಸ್ವಲ್ಪ ಶೋಲ್ಡರ್ಸ್ ಡೌನ್ ಆಗಬಾರ್ದು. ಇವತ್ತೈದು ಡೇ 3 ಭಾಳ ಇಂಪಾರ್ಟೆಂಟ್ ದಿನ ಹೇಳ್ಬೇಕು ಇವತ್ತು. ಇನ್ನು ಉಳಿದವ್ರು ಒಟ್ಟೆ ಬ್ಯಾಟಿಂಗ್ ಒಳಗೆ ಒಂದು ಆಲಿ ಪಾಪ, ಇನ್ನೊಂದು ಹ್ಯಾರಿ ಬ್ರೂಕ್ ಉಳಿದಾರು.
ಸೊ ಇವ್ರಿಬ್ಬರೊಳಗ ಆಲಿ ಪಾಪ್ ಹ್ಯಾರಿ ಬ್ರೂಕ್ ಒಳಗೆ ಆಲಿ ಪಾಪ್ ಮೇನ್ ತೆಗಿಬೇಕು. 100 ಬೇರೆ ಹೊಡೆದ ಅಣ್ಣ. ಇವನ್ ತೆಗೆದ್ರೆ ನಮ್ಮ ಇಂಡಿಯಾ ಚಾನ್ಸ್ ಐತಿನ ಕಂಬ್ಯಾಕ್ ಮಾಡ್ಲಿಕ್ಕೆ ಬೇಕಾದ ಚಾನ್ಸ್ ಐತಿ. ಅವ್ರ ಆಗಿಂದ ಬರೀ ಬೆನ್ ಸ್ಟೋಕ್ಸ್, ಜೇಮಿ ಸ್ಮಿತ್, ಬ್ಯಾಟನ್ ಕರ್ಸ್ ಇವ್ರು ಮೂರ ಮಂದಿ ಅವ್ರು. ಬ್ಯಾಟನ್ ಕರ್ಸ್ ಆಲ್ಮೋಸ್ಟ್ ಆಲ್ರೌಂಡರ್, ಬ್ಯಾಟಿಂಗ್ ಆಲ್ರೌಂಡರ್, ಬಾಲಿಂಗ್ ಆಲ್ರೌಂಡರ್ ಇವರು. ಸೊ ಅದಕ್ಕೆ ಪ್ಯೂರ್ ಬ್ಯಾಟ್ಸ್ಮನ್ ಅದ್ರ ಒಂದು ಜೇಮಿ ಸ್ಮಿತ್, ಬೆನ್ ಸ್ಟೋಕ್ಸ್ ಇವ್ರಿಬ್ರು ಉಳ್ದಾರಿನ. ಇವ್ರಿಬ್ರನ್ನ ಮತ್ತೆ ಈ ಆಲಿ ಪಾಪ್ ಹ್ಯಾರಿ ಬ್ರೂಕ್ ತೆಗದಾರ. ಈ 4 ಮಂದಿಯಾಗ ಒಂದಿಬ್ರು ತೆಗೆದ್ರೆ ನಾವು ಕಂಬ್ಯಾಕ್ ಮಾಡ್ತೀವಿ ಈ ಮ್ಯಾಚ್ನಾಗ. ಸೊ ಅದನ್ನ ಮಾಡ್ತಾರ ನಾ ಅನ್ಕೋತೀನಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ವಿಡಿಯೋ ಇಸ್ಕೊಳ ಎಲ್ರಿಗೂ ನಮಸ್ಕಾರ.